Okay. Good morning, students. As we are trying to understand some of the concepts of children with special needs, wherein in the previous class we just tried to understand how the different role of agencies play an important role as per children with special abilities considered. So we have discussed about National Policy on Education 1986. Next we have discussed about UNESCO 1989, and later on we have discussed about the UNESCO 2006. Today, let us try to see the next element, that is RTE Act, Right to Education Act. So I think probably you might have heard the term RTE, Right to Education. RTE stands for Right to Education. ಶಿಕ್ಷಣದ ಮೂಲಭೂತ ಹಕ್ಕು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಶಿಕ್ಷಣದ ಹಕ್ಕು. ಈ ಶಿಕ್ಷಣದ ಹಕ್ಕು ವಿಶೇಷವಾಗಿ ನಮ್ಮ ದೇಶದಲ್ಲಿ ಕಂಡಂತಹ ಒಂದು ವಿಶೇಷ ಪ್ರಾಧಾನ್ಯತೆಯನ್ನ ಅಥವಾ ಒಂದು ವಿಶೇಷ ಒಲವನ್ನ ತೋರಿಸಿದಂತಹ, ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿಯನ್ನು ತೋರಿಸಿದಂತ ಒಂದು ವಿಶೇಷ ಕಾಯ್ದೆ, ಮಹತ್ವದ ಕಾಯ್ದೆ ಅಂದ್ರೆ ಅದು ಶಿಕ್ಷಣದ ರೈಟ್ ಟು ಎಜುಕೇಶನ್. ಅಂದ್ರೆ ಶಿಕ್ಷಣ ಎಲ್ಲರಿಗಾಗಿ ಶಿಕ್ಷಣ, ಎಜುಕೇಶನ್ ಫಾರ್ ಆಲ್, ಆರ್ education for everyone in the country. That is the basic concept, that how this act came into existence. Let us try to understand the dimension of this particular RTE Act right now. As I said, before jumping into the importance of RTE Act, how important it is as far as disability is considered. ಅಂಗವೈಕಲ್ಯತೆಯನ್ನ ಹೋಗಲಾಡಿಸಲಿಕ್ಕೆ ಇರುವಂತಹ ಹಲವಾರಷ್ಟು ಕಾಯ್ದೆ ಕಾನೂನುಗಳಲ್ಲಿ ಅಥವಾ ಸಂವಿಧಾನಾತ್ಮಕ ಏನು ಕರಿತೀವಿ ಸಪೋರ್ಟ್ಗೆ ಇರುವಂತಹ ಹಲವಾರಷ್ಟು ಅಂಶಗಳಲ್ಲಿ ಇದು ಸಹ ಒಂದು ಪ್ರಮುಖವಾದಂಥದ್ದೇ. ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆಗಳನ್ನ ನೋಡ್ತಾ ಬಂದದ್ದೇ ಆದ್ರೆ ಅವುಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಒಂದು ಕಾಯ್ದೆ ಅಂದ್ರೆ ಇದು ರಾಷ್ಟ್ರೀಯ ಶಿಕ್ಷಣ ಹಕ್ಕು ಅಂತ. National Policy on Education, like how national policies as far time is considered, they play an important role. In the same manner, Right to Education Act also work very hard for the upliftment of the system of education, I can say. And now let us try to understand the RTE Act as per only disability is considered. That's it. Okay. Actually, if you start discussing RTE Act, it will take a number of hours, a number of pages to explain. But let me not focus more on RTE Act, but let me try to give the comprehensive information of Right to Education Act as far inclusive education is considered. ಸಮನ್ವಯ ಶಿಕ್ಷಣದ ಚೌಕಟ್ಟಿನಲ್ಲಿ ನೋಡೋದಾದ್ರೆ, ಸಮನ್ವಯ ಶಿಕ್ಷಣದ ಪರಿಧಿಯಲ್ಲಿ ನೋಡುವಂತ ಒಂದು ವ್ಯವಸ್ಥೆಯನ್ನು ನೋಡೋದಾದ್ರೆ, ನಾವು ಶಿಕ್ಷಣದ ಹಕ್ಕು ಈ ಯಾವ ರೀತಿಯಾಗಿ 2010ರಲ್ಲಿ ನಾವು ಜಾರಿಗೆ ತರ್ತೀವಿ, ಆ ಒಂದು ಜಾರಿಗೆ ತಂದಂತಹ ಒಂದು ರಾಷ್ಟ್ರೀಯ ಶಿಕ್ಷಣದ ಹಕ್ಕು ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಸಮನ್ವಯದ ದೃಷ್ಟಿಯಿಂದ ನೋಡೋದಾದ್ರೆ ಯಾವ ರೀತಿಯಾಗಿ ತನ್ನದೇ ಅಂತ ಒಂದು ಪಾತ್ರವನ್ನು ವಹಿಸಿದೆ, ಮತ್ತೆ ಯಾವೆಲ್ಲ ಅಂಶಗಳನ್ನ ಇದು ಒಳಗೊಂಡಿದೆ ಅನ್ನೋದನ್ನ ನೋಡ್ತಾ ಬರೋಣ. ಮೊದಲನೇದಾಗಿ ಲೆಟ್ ಅಸ್ ಟ್ರೈ ಟು ಗಿವ್ ಯು ದ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ರೈಟ್ ಟು ಎಜುಕೇಶನ್ ಆಕ್ಟ್ ಇನ್ ಡೀಟೇಲ್. ಅದರ ಹಿನ್ನೆಲೆಯನ್ನು ನೋಡೋಣ. ಅದನ್ನ ಯಾವ ರೀತಿ ಈ ಒಂದು ಹಕ್ಕಿನ ಕಾಯ್ದೆ ಜಾರಿಗೆ ಬಂತ ಅನ್ನೋದನ್ನ ನೋಡೋಣ. ಆಸ್ ಯು ನೋ ದಟ್ ವಿ ಆರ್ ಆಲ್ ಲಿವಿಂಗ್ ಇನ್ ದ ಡೆಮೋಕ್ರೆಟಿಕಲ್ ಪ್ರಿನ್ಸಿಪಲ್ಸ್, and every act before implementation, it should be passed in the different levels. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಾನೂನು ಜಾರಿಗೆ ಬರುವ ಪೂರ್ವದಲ್ಲಿ ಆ ಕಾಯ್ದೆಯನ್ನ ಹಲವಾರಷ್ಟು ರೀತಿಯಲ್ಲಿ ಹಲವಾರಷ್ಟು ಕ್ರಮಗಳಲ್ಲಿ ಓರೆಗೆ ಹಚ್ಚಲಾಗ್ತದೆ. ಸೊ ಆ ಒಂದು ಕಾಯ್ದೆ ಕಾನೂನುಗಳ ನಿಯಮಾವಳಿಗಳನ್ನ ರೂಪಿಸುವಂತಹ ನೀತಿ ನಿರೂಪಕರು ಅದನ್ನ ನಮ್ಮ ಸಂಸತ್ತಿನಲ್ಲಿ 2 ಸದನಗಳಲ್ಲಿ ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಯಾವಾಗ ಸಂಸತ್ತಿನಲ್ಲಿ ಅನುಮೋದನೆಯನ್ನು ಪಡೆದ ನಂತರ ಮಾತ್ರ ಅದೊಂದು ಆ ಅಂಶ ಕಾನೂನಾಗಿ ಮಾರ್ಪಾಡಾಗ್ತದೆ. ದ ರೈಟ್ ಆಫ್ ದ ಚಿಲ್ಡ್ರನ್ ಎಸ್ಪೆಷಲಿ ಫಾರ್ ಎಜುಕೇಶನ್ ಈಸ್ ಕನ್ಸಿಡರ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕನ್ನುವಂತ ಒಂದು ಏನು ಮನೋಭಾವನೆ ಇತ್ತು, ಆ ಮನೋಧೋರಣೆಯನ್ನ ಯಥಾವತ್ತಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಂತಹ ಹಲವಾರಷ್ಟು ಕಾಯ್ದೆಗಳಲ್ಲಿ ಇದು ಸಹ ಒಂದಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದು? ರೈಟ್ ಟು ಎಜುಕೇಶನ್ ಆಕ್ಟ್. ಸೊ ದ ರೈಟ್ ಆಫ್ ದ ಚಿಲ್ಡ್ರನ್ ಟು ಗೆಟ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡಿಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಇರುವಂತಹ ವಿಶೇಷ ಕಾಯ್ದೆ, ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ತರಲಿಕ್ಕೆ ದೇಶದುದ್ದಕ್ಕೂ ಶ್ರಮಿಸಿದಂತಹ ಒಂದು ಕಾಯ್ದೆ ಇದ್ರೆ ಅದು RTE Act, ಶಿಕ್ಷಣದ ಕಾಯ್ದೆ. ಇದನ್ನ ನಾವು ದಿಸ್ ಆಕ್ಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ RTE, ರೈಟ್ ಟು ಎಜುಕೇಶನ್ ಆಕ್ಟ್. Okay, popularly it is known as RTE.
It is an act of the Parliament of India which was enacted on 4th of August 2009, which describes the modalities of the importance of free and compulsory education for the children between 6 to 14 in India under Article 21A of Indian Constitution. ಭಾರತದ ಸಂವಿಧಾನದ ಕಲಂ 21A ಪ್ರಕಾರ ದೇಶದಲ್ಲಿರುವಂತಹ ಪ್ರತಿ ವಿದ್ಯಾರ್ಥಿ 6ರಿಂದ 14 ವರ್ಷದ ಒಳಗಿನ ಆ ವಯಸ್ಸಿನ ವಿದ್ಯಾರ್ಥಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆನ್ನುವಂತಹ ಒಂದು ಕಾಯ್ದೆಯನ್ನ 2009 ಆಗಸ್ಟ್ 4ರಲ್ಲಿ ಜಾರಿಗೆ ತರುವ ಪ್ರಯತ್ನಗಳಾಯಿತು. ಸೊ ನಂತರದಲ್ಲಿ ಅದು ಬಹಳ ವಿವಿಧ ರೀತಿಯ ಆಯಾಮಗಳಿಗೆ ಒಳಪಟ್ಟು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಕೊನೆಯದಾಗಿ ಏಪ್ರಿಲ್ 1, 2010ರಂದು ಈ ಒಂದು ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿಗೆ ತಂದಿತು. ಈ ರೀತಿ ಜಾರಿಗೆ ತಂದಂತಹ ರೈಟ್ ಟು ಎಜುಕೇಶನ್ ಆಕ್ಟ್ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಂಡಿಯಾ ಬಿಕೇಮ್ ಒನ್ ಆಫ್ ದ 135th countries to make education as a fundamental right of every child when the act came into force in a country, that is on 1st of April 2010. 2010 ಏಪ್ರಿಲ್ 1ರಂದು ಜಾರಿಗೆ ತರುವುದರ ಮೂಲಕ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಏನು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಏನು ಕರೀತಾ ಇದ್ದಾವೆ, ಎಲ್ಲ ರೀತಿ ಕರೆಯುವಂತಹ 135 ರಾಷ್ಟ್ರಗಳಲ್ಲಿ ನಮಗೂ ಒಂದು ರಾಷ್ಟ್ರ ಆಗಿ 2010ರಲ್ಲಿ ಗುರುತಿಸಿಕೊಂಡಿತು. ಹೇಗೆ ಈ ಒಂದು ಬಿಲ್ ಪಾಸ್ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡುವ ಪ್ರಯತ್ನ ಮಾಡೋಣ. As I said, the bill you need to be get approved. You need to be got approved by both the houses of the parliament. ನಮ್ಮ ಸಂಸತ್ತಿನ ಎರಡೂ ಸದನಗಳಲ್ಲಿ ಅದು ಒಪ್ಪಿಕೊಳ್ಬೇಕಾಗ್ತದೆ, ಅದಕ್ಕೆ ಅನುಮೋದನೆ ಸಿಗಬೇಕಾಗ್ತದೆ, ಅದಕ್ಕೆ ಬಹುಮತ ಸಿಗಬೇಕಾಗ್ತದೆ, ನಂತರ ಅದು ರಾಷ್ಟ್ರಪತಿ ಅಂಕಿತಕ್ಕೆ ಹೋಗಬೇಕಾಗ್ತದೆ. The same procedure need to be followed in a country for any new act need to be enacted. ಆ ಕಾಯ್ದೆ ಒಂದು ಕಾನೂನಿನ ರೂಪದಲ್ಲಿ ಜಾರಿಗೆ ತರಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ನಿಯಮಾವಳಿಗಳಿದಾವೆ. ಆ ನಿಯಮಾವಳಿಗಳನ್ನ ಪಾಲನೆ ಮಾಡಿದಂತಹ ಆ ನಿಯಮಾವಳಿಗಳನ್ನ ಪಾಲನೆ ಹಿನ್ನೆಲೆಯಲ್ಲಿ RT ಆಕ್ಟ್ ಸಹ ಅದನ್ನ ಬಹಳಷ್ಟು ಅಂಶಗಳನ್ನ ಗಮನಿಸಿ ತಂತು. The bill was approved by the cabinet on July 2009. ಓಕೆ, ಜುಲೈ 2009 2ನೇ ತಾರೀಕಿಗೆ ಈ ಒಂದು ಬಿಲ್ಗೆ ಅನುಮೋದನೆ ಸಿಗ್ತದೆ ಕ್ಯಾಬಿನೆಟ್ ನಲ್ಲಿ, ಅಂದ್ರೆ ಸಂಸತ್ತಿನ ಸದನದಲ್ಲಿ, ವಿಶೇಷವಾಗಿ ಕ್ಯಾಬಿನೆಟ್ ಅಂತ ಏನ್ ಕರಿತೀವಿ ಮಂತ್ರಿಮಂಡಲದಲ್ಲಿ. ಅದನ್ನ ರಾಜ್ಯಸಭಾ passed the bill on 20th July 2009 and later in the Lok Sabha on August 4, 2009. ರಾಜ್ಯಸಭೆಯಲ್ಲಿ ಮೊದಲು ಪಾಸ್ ಆಗ್ತದೆ 20 ಜುಲೈ 2009ರಲ್ಲಿ, ಆಮೇಲೆ ಲೋಕಸಭೆಯಲ್ಲಿ 4ನೇ ಆಗಸ್ಟ್ 2009ಕ್ಕೆ ಜಾರಿಗೆ ಬರ್ತದೆ, ಅಂದ್ರೆ ಅದಕ್ಕೆ ಅನುಮೋದನೆ ಸಿಗ್ತದೆ. It received presidential assent and was notified as a law on 26th August 2009 as the Children's Right to Free and Compulsory Education Act. ಆಗಸ್ಟ್ 26, 2009ಕ್ಕೆ ಅದಕ್ಕೆ ರಾಷ್ಟ್ರಪತಿಯವರ ಅಂಕಿತ ಸಿಕ್ಕು ಅದೊಂದು ಕಾಯ್ದೆಯ ರೂಪದಲ್ಲಿ ಏನಾಗ್ತದೆ, ಅದಕ್ಕೆ ನೋಟಿಫಿಕೇಶನ್ ಆಗುತ್ತೆ. The law came into effect in the whole of India except the state of Jammu Kashmir, because then what happens in the year 2009, Jammu Kashmir was a special state which was considered under 370 article. 370 ಕಾಯ್ದೆ ಇವತ್ತು ಇಲ್ಲ, ಅದರ ತೆಗೆಯುವುದಕ್ಕಿಂತ ಪೂರ್ವದಲ್ಲಿ, ಅಂದ್ರೆ 2010 ಪೂರ್ವದಲ್ಲಿ 10ರ ಆಸ್ಪಾಸ್ನಲ್ಲಿ ಆ ಒಂದು ರಾಜ್ಯವನ್ನು ಬಿಟ್ಟು ಉಳಿದೆಲ್ಲ ದೇಶದ ಎಲ್ಲ ರಾಜ್ಯಗಳಿಗೆ ಅನುಗುಣವಾಗುವಂತೆ ಏಪ್ರಿಲ್ 1, 2010ರಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರುವಂತಹ ಪ್ರಯತ್ನಗಳಾಯಿತು, ಮತ್ತು ಅದರಲ್ಲಿ ಸಕ್ಸಸ್ ಸಹ ನಾವು ಪಡಿತೀವಿ. The first time in the history of India, a law was brought into force by a speech by Prime Minister Manmohan Singh, then Prime Minister called Manmohan Singh. ಅವತ್ತಿನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡುವುದರ ಮೂಲಕ, ಅದರ ಬಗ್ಗೆ ಮಾತನಾಡುವುದರ ಮೂಲಕ, ಭಾಷಣ ಮಾಡುವುದರ ಮೂಲಕ RT ಆಕ್ಟ್ 2010 ಏಪ್ರಿಲ್ 1ರಂದು ಜಾರಿಗೆ ಬಂತು. It also laid the stress for providing the quality in education for the disabled students. Why we need to study RT Act under inclusive education is very simple. It is also laid a very good foundation for the improvement of what I can say, the needy learners of disabled. ಅಶಕ್ತತೆಯಿಂದ ಬಳಲ್ತಾ ಇರುವಂತಹ, ಅಸಾಮರ್ಥ್ಯದಿಂದ ಅಥವಾ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಹಲವಾರಷ್ಟು ಕಾರ್ಯಕ್ರಮಗಳಿಗೆ ಈ ಒಂದು ಶಿಕ್ಷಣದ ಕಾಯ್ದೆಯಲ್ಲಿ, ಶಿಕ್ಷಣದ ಹಕ್ಕಿನ ಕಾಯ್ದೆಯಲ್ಲಿ ತಿಳಿಯಪಡಿಸುವ ಪ್ರಯತ್ನಗಳಾದ್ದರಿಂದ ಈ ಒಂದು ರಾಷ್ಟ್ರೀಯ ಶಿಕ್ಷಣ ಚೌಕಟ್ಟಿನಲ್ಲಿ ನಾವು ಕಲಿಬೇಕಾದ್ರೆ RT ಆಕ್ಟ್ ಬಗ್ಗೆ ನಾವು ಅದ್ರ ಬಗ್ಗೆನೂ ಸಹ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳನ್ನ ಮಾಡ್ತೀವಿ. It also organizes the necessary training programs for the teachers too. ಶಿಕ್ಷಕರಿಗೆ ಯಾವ ರೀತಿಯ ತರಬೇತಿಗಳನ್ನು ನೀಡಬೇಕು, ಯಾವ ರೀತಿಯ ತರಬೇತಿ ಕ್ರಮ ನೀಡಬೇಕು ಅನ್ನೋದ್ರ ಬಗ್ಗೆ ಸಹ ಹಲವಾರಷ್ಟು ಕಾರ್ಯ. ಹಾಗಾಗಿ ಅದು ಏನೆಲ್ಲ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಬರೋಣ.
Yes. Some of the highlights of RT Act are like this. Okay, ಅದರ ಒಂದು ಪ್ರಮುಖ ನಡಾವಳಿಗಳು, ಅದರ ಪ್ರಮುಖ ಗೊತ್ತುವಳಿಗಳು ಅಥವಾ ಅದರಲ್ಲಿ ನಾವು ಗಮನಿಸಲೇಬೇಕಂತ ಕೆಲವೊಂದಷ್ಟು ಪ್ರಮುಖ ವಿಚಾರಗಳಂದ್ರೆ ರಾಷ್ಟ್ರೀಯ ಏನು ಶಿಕ್ಷಣ ನೀತಿ, ಶಿಕ್ಷಣ ಹಕ್ಕಿನ ನೀತಿಯ ಬಗ್ಗೆ ಅಥವಾ ಶಿಕ್ಷಣದ ಹಕ್ಕು ಏನಿದೆ ಆ ಅಂಶ ಒಳಗೊಂಡಿರುವಂತದ್ದ ಪ್ರಮುಖ ನಿರ್ಣಯಗಳು, ಪ್ರಮುಖ ಅಂಶಗಳಂತಂದ್ರೆ ಬಹಳಷ್ಟಿದಾವೆ. as I said, there were a number of programs which were initiated under the RTE Act, but the few which are essential for the inclusive education background is considered. ಸಮನ್ವಯತೆಯ ದೃಷ್ಟಿಯಿಂದ ಶಿಕ್ಷಣ ಮತ್ತು ಶಿಕ್ಷಣದ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಅವಶ್ಯಕವಾದಂತಹ ಕೆಲವೊಂದಷ್ಟು ಅಂಶಗಳನ್ನು ನಾವು ಇದರಲ್ಲಿ ನೋಡ್ತಾ ಬರೋಣ. As I said, there is a need of understanding RTE Act as per the development of different provisions are considered. The Act makes education as one of the fundamental right of every child between the ages of 6 to 14 and specifies the minimum norms in elementary school. Probably, I think in most of the states of our country right now are providing the free and compulsory education. ದೇಶದುದ್ದಕ್ಕೂ ದೇಶದಲ್ಲಿರುವಂತಹ ಪ್ರತಿ ರಾಜ್ಯದಲ್ಲಿಯೂ ಸಹ ಪ್ರತಿ ರಾಜ್ಯದ ಅಥವಾ ದೇಶದ ಪ್ರತಿ ವಿದ್ಯಾರ್ಥಿಗೆ ಅಥವಾ ನಾಗರಿಕರಿಗೆ 6 ರಿಂದ 14 ವರ್ಷ ಅವಧಿಯ ಒಳಗಿನ 6 ರಿಂದ 14 ವರ್ಷದ ಅವಧಿಯ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮಾಡ್ಬೇಕನ್ನುವಂತ ಒಂದು ಏನ್ ಕಾಯ್ದೆ ಇತ್ತು, ಇದರ ಒಂದು ಪ್ರಮುಖ ಆಶಯ ಅದನ್ನ ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಾಯಿತು. ಅಲ್ಲಿವರೆಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಿಲ್ಲ. ಶಿಕ್ಷಣವನ್ನು ನೀಡುವಂತಹ ಪ್ರೊವಿಷನ್ಸ್ ನಮ್ಮ ದೇಶದ ಸಂವಿಧಾನದಲ್ಲಿತ್ತು. ಅದರ ನಂತರದ ಬೆಳವಣಿಗೆಗಳಲ್ಲಿ ಈ ಒಂದು RT ಆಕ್ಟ್ ಯಾವಾಗ ಬಂತು 2010ರಿಂದ ಶಿಕ್ಷಣವನ್ನ ಒಂದು ಪ್ರಮುಖ ಮೂಲಭೂತ ಹಕ್ಕನ್ನಾಗಿ ನಮ್ಮ ದೇಶದಲ್ಲಿ ಪರಿಗಣಿಸ್ತೀವಿ. ದ ಆಕ್ಟ್ಸ್ ಮೇಕ್ ಎಜುಕೇಶನ್ ಅ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಚೈಲ್ಡ್ ಬಿಟ್ವೀನ್ ದ ಏಜ್ ಆಫ್ 6 to 14 ಅಂತ. 6 ರಿಂದ 14 ವರ್ಷದೊಳಗಿನ ಮಗುವಿಗೆ ಅಥವಾ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅನ್ನೋದು ಮೊದಲ ಒಂದು ಆಶಯ, ಮೊದಲ ಒಂದು ಪ್ರಮುಖವಾದಂತ ನಿಯಮ ಆಗಿತ್ತು. ಸೊ ಅದರ ಒಂದು ಅನುಷ್ಠಾನಕ್ಕಾಗಿ ಈ ಒಂದು ಕಾಯ್ದೆಯನ್ನು ನಾವು ವಿಶೇಷವಾದ ಮುತುವರ್ಜಿಯಿಂದ ಅಥವಾ ಕಾಳಜಿಯಿಂದ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ದೇಶದುದ್ದಕ್ಕೂ ಎಲ್ಲ ನಾಗರಿಕರಿಗೂ, ವಿಶೇಷವಾಗಿ 6 ರಿಂದ 14 ವರ್ಷ ಅವಧಿಯ ಮಕ್ಕಳಿಗೆ, ಅಂದ್ರೆ 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿ ಅವಧಿಯವರೆಗಿನ ಶಿಕ್ಷಣವನ್ನ, ಮೂಲಭೂತ ಶಿಕ್ಷಣವನ್ನ, ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ನೀಡಬೇಕು ಮತ್ತು ಕಡ್ಡಾಯವಾಗಿ ನೀಡಬೇಕು. ಅಂದ್ರೆ ನೋ ಸಿಂಗಲ್ ಚೈಲ್ಡ್ ಶುಡ್ ಎಸ್ಕೇಪ್ ಫ್ರಮ್ ದಿ ಸಿಸ್ಟಮ್ ಆಫ್ ಎಜುಕೇಶನ್. ಯಾವುದೇ ಮಗು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು, ಯಾವುದೇ ಕಾರಣಕ್ಕೂ ಸಹ ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂತಹ ಮನೋಭಾವನೆ ಇಟ್ಕೊಂಡು ಜಾರಿಗೆ ಬಂದಂತಹ ಕಾಯ್ದೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾಯ್ದೆ, ವಿಶೇಷವಾದಂತಹ ಕಾಯ್ದೆ, ಶಿಕ್ಷಣದ ಸಾರ್ವತ್ರೀಕರಣಕ್ಕಾಗಿ ಶ್ರಮಿಸುತ್ತಿರುವಂತಹ ಒಂದು ಕಾಯ್ದೆ ಅಂದ್ರೆ ಅದು RTE ಆಕ್ಟ್. ಸೊ ಹಾಗಾಗಿ ಅದನ್ನು ನಾವು ಇದರ ಕೊಡುಗೆಗಳನ್ನು ನಾವು ಗಮನಿಸಲೇಬೇಕು ಮತ್ತು ಅದನ್ನ ಇತರರಿಗೂ ಸಹ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು. So the child who lies between the age of 6 to 14 and it specifies the minimum norms which are required for elementary school. ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ಒಂದು ಆಶಯವನ್ನು ಇಟ್ಕೊಂಡು RTE ಆಕ್ಟ್ ಜಾರಿಗೆ ಬಂದ್ರೆ, ಅದರ ಜೊತೆಗೆ ಪ್ರಾಥಮಿಕ ಶಿಕ್ಷಣ ಏನಿದೆ ಅದು ಮೂಲಭೂತವಾದ ಶಿಕ್ಷಣದ ಕ್ರಮವಾಗಿದ್ದು, ಆ ಒಂದು ಮೂಲಭೂತ ಶಿಕ್ಷಣದ ವ್ಯವಸ್ಥೆಗಳ ಏನೆಲ್ಲ ಒಳಗೊಂಡಿರಬಹುದು, ಶಾಲೆಯ ರಚನೆ ಹೇಗಿರಬೇಕು, ನಿಯಮಾವಳಿಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಕಾಳಜಿ ಮತ್ತು ಮುತುವರ್ಜಿಯಿಂದ ವಿಸ್ತೃತವಾದಂತಹ ಹಲವಾರು ನಿಯಮಗಳನ್ನ ಇಡೀ ರಾಷ್ಟ್ರದ ಎಲ್ಲ ಶಾಲೆಗಳಿಗೆ ಅನ್ವಯವಾಗುವಂತೆ ಜಾರಿಗೆ ತಂದಂತಹ ಶ್ರೇಯ ಸಲ್ಲುವಂತಹ ಒಂದು ಕಾಯ್ದೆ ನಮ್ಮ ದೇಶದಲ್ಲಿ ಏನಾದ್ರು ಇದ್ರೆ ಅದು ಶಿಕ್ಷಣ ಹಕ್ಕಿನ ಕಾಯ್ದೆನೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. Next, the major and the another important highlight of this act is it provided an opportunity for everybody to take admission or to seek admission as per the reservation of this act is considered. In even either it may be not only in the government firm, even private schools should have to reserve 25% of its total seats for the poor and the needy people. ತಮ್ಮ ಶಾಲೆಯಲ್ಲಿ 1000 ಜನ ವಿದ್ಯಾರ್ಥಿಗಳಿಗೆ ಅವಕಾಶ ಇದ್ರೆ ದಾಖಲಾತಿಗೆ, ಆ 1000 ದಾಖಲಾತಿಯ ವಿದ್ಯಾರ್ಥಿಗಳಲ್ಲಿ 25% ಅಂದ್ರೆ 250 ಸೀಟುಗಳನ್ನ ಸಮಾಜದ ಆರ್ಥಿಕವಾಗಿ ಹಿಂದುಳಿದಂತಹ ಬಡವ ಅಥವಾ ಕಡು ಬಡವ ಅಂತ ಏನೋ ಕಲಿತಾ ಇದ್ವಿ, ಆಸ್ ಪರ್ ದ ಪಾವರ್ಟಿ ಲೈನ್ ಇಸ್ ಕನ್ಸಿಡರ್, ಆ ರೀತಿ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಅಥವಾ ಸಮಾಜದ ಶೋಷಿತ ವರ್ಗದ ವಿದ್ಯಾರ್ಥಿಗಳು ಸಹ ಸಾಮಾನ್ಯ ಅಥವಾ ಶ್ರೀಮಂತ ಮಕ್ಕಳ ಕಲಿಯುತ್ತಿರುವಂತಹ ಶಾಲೆಗಳಲ್ಲಿ ಸಮಾನವಾಗಿ ಕಲಿಯುವಂತಹ ಅವಕಾಶಗಳನ್ನ ಸರ್ಕಾರ ಕೊಡ್ಮಾಡ್ತದೆ. ಇದೊಂದು ಅದ್ಭುತವಾದಂತಹ ಶಿಕ್ಷಣದ ಕಾಯ್ದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
and it even allowed every single private school to reserve 25% of its total seats for the poor and the other category people. So ಯಾರ್ಯಾರು ಇದರಲ್ಲಿ 25% ಬರ್ತಾರೆ ಅನ್ನೋದ್ರ ಬಗ್ಗೆ ವಿವರಣೆ ಅದು RT Act ನಲ್ಲಿ ಇದೆ. That is not the main idea that we need to study now, but somehow it made a very drastic development as per the development of education system as far admission is considered. Earlier what happens is ಸಾಮಾನ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಶ್ರೀಮಂತರು ಯಾರು ಹಣಕಾಸಿನ ಸೌಲಭ್ಯಗಳಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಗಳಿಸಿದ್ದಾರೆ ಅವ್ರು ಮಾತ್ರ ಸಾಮಾನ್ಯವಾಗಿ ತಮ್ಮ ಮಕ್ಕಳಿಗೆ ಇಂತಹ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ದಾಖಲೆ ಮಾಡುವಂತ ಪ್ರಯತ್ನ. ಬಟ್ ಎಲ್ಲಾ ಸಂದರ್ಭದಲ್ಲಿ ಅದು ಆಗ್ತಾ ಇರಲಿಲ್ಲ. ಬದಲಾಗಿ ಈ ಒಂದು ಶಿಕ್ಷಣದ ಹಕ್ಕು ಏನಿದೆ ಇದು ಬಹಳ ವಿಶೇಷವಾದಂತಹ ಮುತುವರ್ಜಿ ಮತ್ತು ಕಾಳಜಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಯೋಗ್ಯ ಪರಿಸರವನ್ನ ನಿರ್ಮಿಸಿಕೊಡುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತದೆ. ಅದರ ಜೊತೆಗೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ ತಮ್ಮ ಸುತ್ತಮುತ್ತಲಿರುವಂತಹ ಖಾಸಗಿ ಶಾಲೆಗಳು ತಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಖಾಸಗಿ ಶಾಲೆಗಳಲ್ಲಿ ಸಹ ಪ್ರತಿ ಮಗು ಸಹ ದಾಖಲೆಯನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಕಾಯ್ದೆ ಅಂದ್ರೆ ಇದು. ಹಾಗಾಗಿ ಈ ಕಾಯ್ದೆಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳಬೇಕಾಗ್ತದೆ ಮತ್ತು ಅದರ ಕೊಡುಗೆಗಳನ್ನ ನಾವು ಸ್ಮರಿಸಲೇಬೇಕಾಗ್ತದೆ. ಆಮೇಲೆ ದ ಆಕ್ಟ್ ಆಲ್ಸೋ ಪ್ರೊವೈಡ್ಸ್ ದಟ್ ನೋ ಚೈಲ್ಡ್ ಶಾಲ್ ಬಿ ಹೆಲ್ಡ್ ಬ್ಯಾಕ್, ಎಕ್ಸ್ಪೆಲ್ಡ್ ಆರ್ ರಿಕ್ವೈರ್ಡ್ ಟು ಪಾಸ್ ಬೋರ್ಡ್ ಎಕ್ಸಾಮಿನೇಷನ್ ಅಂಟಿಲ್ ದ ಕಂಪ್ಲೀಷನ್ ಆಫ್ ಎಲಿಮೆಂಟರಿ ಎಜುಕೇಶನ್. ಸೊ ಇನ್ನೊಂದು ಈ ಕಾಯ್ದೆ ಮಹತ್ತರವಾದಂತಹ ಒಂದು ಮತ್ತೊಂದು ಪ್ರಮುಖ ಆಶಯ ಅಥವಾ ಶಿಕ್ಷಣದ ಬೆಳವಣಿಗೆ ಸಂಬಂಧಿಸಿದ ಒಂದು ಕೊಡುಗೆ ಅಂತಂದ್ರೆ it has provided that no single child in the country shall be held back, expelled or required to pass a board examination until the completion of elementary education. ಈ ಪ್ರಾಥಮಿಕ ಅಥವಾ ಮೂಲಭೂತ ಶಿಕ್ಷಣವನ್ನು ಪಡೆಯುವ ಪ್ರತಿ ವಿದ್ಯಾರ್ಥಿಯು ಸಹ ಬೋರ್ಡ್ ಎಕ್ಸಾಮಿನೇಷನ್ ಬರೆಯುವವರೆಗೆ ಯಾವುದೇ ವಿದ್ಯಾರ್ಥಿಯು ಸಹ ಶಿಕ್ಷಣದಿಂದ ವಂಚಿತ ಆಗಬಾರದು, ಯಾವುದೇ ಕಾರಣಕ್ಕೂ ಹಿಂದುಳಿಯಬಾರದು, ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಹೊರ ಹಾಕಲ್ಪಡಬಾರದು ಅನ್ನುವಂತಹ ಒಂದು ವಿಶೇಷ ಕಾಳಜಿಯನ್ನ ವಹಿಸಿದಂತಹ ಒಂದು ಕಾಯ್ದೆ ಇದಾಗಿದೆ, ಶಿಕ್ಷಣದ ಕಾಯ್ದೆ. ಆಮೇಲೆ ದ ರೈಟ್ ಟು ಎಜುಕೇಶನ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂಟಿಲ್ 18 years of age is laid down under the separate legislation, that is what the person with PWD Act, person with disability act. ಇದೇ ಕಾಯ್ದೆಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು as per the development of inclusive education is considered. So as for the normal people 6 to 14 years age is the people the students who falls between the age of 6 to 14 will be given free and compulsory, whereas disability is considered the right to education of persons with disability people will be given until the age of 18 years of age. 18 ವರ್ಷ ಪೂರೈಕೆ ಆಗುವವರೆಗೆ ಅಂಗವೈಕಲ್ಯತೆಯಿಂದ ಹೊಂದಿರುವಂತಹ ವಿದ್ಯಾರ್ಥಿಗೆ ಶಿಕ್ಷಣವನ್ನು ಕೊಡಬೇಕು. ಸಾಮಾನ್ಯ ವಿದ್ಯಾರ್ಥಿಗಳು 14 ವರ್ಷದ ಅವಧಿಯವರೆಗಿದ್ರೆ ಇಲ್ಲಿ ಈ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ಯಾವುದೇ ಮಗು 18 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಪಡಬೇಕು, ಉಚಿತವಾದಂತಹ ಶಿಕ್ಷಣವನ್ನು ಪಡಬೇಕು, ಮೂಲಭೂತವಾದಂತಹ ಶಿಕ್ಷಣವನ್ನು ಪಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೊಡಬೇಕು ಅನ್ನುವಂತಹ ಒಂದು ಕಾಯ್ದೆಯನ್ನ ಇದೇ ಕಾಯ್ದೆಯಲ್ಲಿ ನಮೂದು ಮಾಡ್ತದೆ. ಅಂದ್ರೆ ಏನು ಅಂಗವೈಕಲ್ಯತೆಯ ಕಾಯ್ದೆ ಏನಿದೆ ಅದು ಪರ್ಸನ್ PWD ಆಕ್ಟ್ ಇದೆ, ಅದು ಅದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುವುದನ್ನು ಅದನ್ನು ಸಹ ಈ ಒಂದು ಕಾಯ್ದೆಯಲ್ಲಿ ಅನುಮೋದಿಸಲ್ಪಡ್ತದೆ. ದಟ್ ಮೀನ್ಸ್ ಎವ್ರಿ ಸ್ಟ್ರೀಮ್ ಆಫ್ ಎಜುಕೇಶನ್ either it may be private, government or non-government organization, those organizations who are leading the system of education who should enable the disabled people to get education freely and compulsorily as per the age when they reach up to the age of 18 ಅಂತ 18 ವರ್ಷ ಆಗುವವರೆಗೆ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನುವಂಥ ಅಂಶವನ್ನ ಈ ಒಂದು ಕಾಯ್ದೆಯಲ್ಲಿ ನಾವು ಕಾಣಬಹುದು. The child who comes under the group of providing the elementary education has no need to pay any fees till the completion of that elementary education. ಯಾರು ಈ ಒಂದು ಹೇಳಿದಂತಹ ಸಮೂಹಗಳಲ್ಲಿ ಅಥವಾ ಗುಂಪಿನಲ್ಲಿ ಬರ್ತಾರೆ ಅವರು ಪ್ರಾಥಮಿಕ ಶಿಕ್ಷಣವನ್ನ ಪೂರ್ಣವಾಗಿ ಪಡೆಯುವವರೆಗೆ ಅಂದ್ರೆ 6 ರಿಂದ 14 ವರ್ಷ ಅವರು ಮತ್ತು 6 ರಿಂದ 18 ವರ್ಷದವರೆಗೆ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಯಾವುದೇ ಸಂದರ್ಭದಲ್ಲಿ ಸಹ ಹಣಕಾಸನ್ನ ಅಂದ್ರೆ ಹಣವನ್ನ ಕೊಟ್ಟು ಶಿಕ್ಷಣವನ್ನು ಪಡೆಯುವ ಹಾಗಿಲ್ಲ ಅನ್ನುವಂಥ ಒಂದು ವಿಶೇಷ ಮುತುವರ್ಜಿಯನ್ನು ಈ ಕಾಯ್ದೆ ಹೊಂದಿದೆ. The children with disability also have the right to get elementary education. ಹಾಗಾಗಿ like how the other people, normal people used to have the right of education to get free and compulsory, in the same way this act has provided very good opportunity for the disabled too. So the disabled learner of 6 to 18 years have the right to get elementary education throughout the country without any discrimination. ದೇಶದುದ್ದಕ್ಕೂ ಇರುವಂತಹ ಎಲ್ಲ ಶಾಲೆಗಳಲ್ಲಿ ವಿಶೇಷವಾಗಿ ಕಾಲೇಜುಗಳಲ್ಲೂ ಸಹ ಸಾಮಾನ್ಯ ವಿದ್ಯಾರ್ಥಿಗಳ ಹಾಗೆ ಏನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವಂತಹ ಒಂದು ಹಕ್ಕನ್ನ ಈ ಒಂದು ಕಾಯ್ದೆಯಲ್ಲಿ ನಾವು ಕಾಣ್ತೀವಿ. And the second thing that we need to study under this same unit is
about this. That is, after understanding the role of RTE, now let us move on to the role of government and local authorities. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಮನ್ವಯದ ಜಾರಿಗೆ ತರಲಿಕ್ಕೆ ಶ್ರಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. The main objective of inclusive education is what? To make the disabled children as able and bring them to community by providing quality education for them. That is the main motto, that is the main objective, that is the main aim of inclusive education. What? To make all the disabled as able. ಎಲ್ಲ ಅಂಗವೈಕಲ್ಯತೆಯಿಂದ ಹೊರತಾ ಇರುವಂತಹ ಅಶಕ್ತ ವಿದ್ಯಾರ್ಥಿಗಳನ್ನ ಶಕ್ತರನ್ನಾಗಿ ಮಾಡುವುದೇ ಪ್ರಮುಖವಾದಂತಹ ಗುಣ, ಪ್ರಮುಖವಾದಂತಹ ಉದ್ದೇಶ, ಪ್ರಮುಖವಾದಂತಹ ಗುರಿ, ಪ್ರಮುಖವಾದಂತಹ ಒಂದು ಅಭಿಪ್ರೇರಕ ಅಂಶ ಎತ್ತರದು ಸಮನ್ವಯ ಶಿಕ್ಷಣದ್ದು. ಸೊ ಸಮನ್ವಯ ಶಿಕ್ಷಣ ಅಶಕ್ತರನ್ನ ಸಶಕ್ತರನ್ನಾಗಿ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸುವುದೇ ಆಗಿದೆ. ಹಾಗೆಯೇ ಆ ಅಶಕ್ತ ಜನರನ್ನ ಸಶಕ್ತರನ್ನಾಗಿಸುವುದರ ಮೂಲಕ ಅವರನ್ನ ಸಮುದಾಯದ ಒಂದು ಭಾಗವನ್ನಾಗಿಸಿ ಅವರಿಗೆ ಬೇಕಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ಮತ್ತು ಮಾರ್ಗೋಪಾಯಗಳನ್ನ ಸೃಷ್ಟಿಸಿ ಅವುಗಳನ್ನ ಜಾರಿಗೆ ತರುವಂತಹ ಪ್ರಯತ್ನಕ್ಕೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ವಿಶೇಷವಾದಂತಹ ಮುತುವರ್ಜಿ ಮತ್ತು ಕಾಳಜಿಯಿಂದ ಹಲವಾರಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವುದನ್ನು ನೋಡ್ತಾ ಇದ್ವಿ. The government as well as the local authorities, which are maybe the part of government as well as non-government organizations, struggling very hard to bring the education system into a considerable way so that no child in the society should be excluded from the type of education that we are all talking about. The welfare and the development of the disabilities is only possible through the inclusive education process. So for this purpose, the government and private authorities are working very hard for the ಡಿಸಬಿಲಿಟೀಸ್. ಅಶಕ್ತತೆಯ ಜನರನ್ನ ಸಶಕ್ತರನ್ನಾಗಿ ಮಾಡಲಿಕ್ಕೆ ಹಲವಾರಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ತನ್ನದೇ ಆದಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಅರೆ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಸ್ಥಾನಿಕ ಸಂಸ್ಥೆಗಳು ಸಹ ಈ ಒಂದು ಜನರ ಅಶಕ್ತತೆಯ ವಿದ್ಯಾರ್ಥಿಗಳ, ಅಶಕ್ತತೆಯ ಜನತೆಯ ಸಶಕ್ತತೆಯ ಉದ್ದೇಶಕ್ಕಾಗಿ ಹಲವಾರಷ್ಟು ಕಾರ್ಯಕ್ರಮ ಹಾಕೊಂಡು ಬರ್ತಾ ಇದೆ. ಅವು ಯಾವುವು, ಹೇಗೆ, ಯಾವೆಲ್ಲ ಕಾರ್ಯಕ್ರಮ ಹಾಕೊಂಡು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. The roles carried out by these authorities are like this. What they are organizing the activities and the programs for the disabled children, which would develop the self-confidence in them. So the activities should have to be provided. The activities need to be conducted by government as well as the local authorities, which will enhance the different qualities of the disabled people irrespective of any background, we can say. ಈ ಒಂದು ಅಶಕ್ತತೆಯ ಜನರ ಅಶಕ್ತತೆಯಿಂದ ಬಳಲ್ತಾ ಇರುವಂತಹ ಅಂಗವೈಕಲ್ಯತೆಯನ್ನು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಹಲವಾರಷ್ಟು ವರ್ಷದುದ್ದಕ್ಕೂ ದೇಶದಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನ ಸಂಘಟಿಸುವುದು ಮತ್ತು ಆ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ಅಗತ್ಯವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡು ಆ ಕಾರ್ಯಕ್ರಮಗಳ ಮೂಲಕ ಆ ಒಂದು ಏನು ಸಮುದಾಯದ ಅಂದ್ರೆ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯವನ್ನ ಬೆಳೆಸುವಂತಹ, ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನ, ಅಂದ್ರೆ ಸಮಾಜದಿಂದ ನೀವೆಲ್ಲರೂ ಸಹ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿಲ್ಲ, ನೀವು ಸಹ ಸಾಮಾನ್ಯರಂತೆ ಬದುಕಬಹುದು, ಬಾಳಬಹುದು, ಶಿಕ್ಷಣವನ್ನ ಪಡಿಬಹುದು, ಕೆಲಸವನ್ನ ಮಾಡಬಹುದು, ವೈಯಕ್ತಿಕ ಜೀವನವನ್ನು ನೀವು ಸಹ ಕಳಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವಂತಹ, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತಹ, ಅವರಿಗೆ ಎಲ್ಲ ರೀತಿಯ ಸಹಬಾಳ್ವೆ ತತ್ವಗಳನ್ನ ಅನುಸರಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಒಂದು ಪಾತ್ರವನ್ನ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಮಾಡ್ತಾ ಇರೋದನ್ನ ನೋಡ್ತೀವಿ. ಅದು ಒಂದು ಪ್ರಮುಖವಾದಂತಹ ಕಾರ್ಯ ಮಾಡ್ತಾ ಇರುವಂಥದ್ದು. ಎರಡನೇದಾಗಿ, ಕ್ಯಾರಿಂಗ್ ಔಟ್ ದ ಆಕ್ಟಿವಿಟೀಸ್ ವಿಚ್ ವುಡ್ ಚೇಂಜ್ ದ ನೆಗೆಟಿವ್ ಮೆಂಟಾಲಿಟಿ ಆಫ್ ದ ಪರ್ಸನ್ಸ್ ಆಫ್ ದ parents of the students. So this is one of the very needed element that need to be encountered throughout the country. Until you change the mentality of the parent, you cannot change anything. ಯಾವುದೇ ಸಂದರ್ಭದಲ್ಲಿ ಒಂದಷ್ಟು ಅವಕಾಶಗಳನ್ನ ಶಿಕ್ಷಣದಲ್ಲಿ ನಾವು ಜಾರಿಗೆ ತರಬೇಕಾಗಿತ್ತಂದ್ರೆ ಆ ಶಿಕ್ಷಣವನ್ನ ಪಡೆಯುತ್ತಿರುವಂತಹ, ಅದರಿಂದ ಅವಕಾಶವನ್ನ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ಪಾಲಕರ ಮನೋಧೈರ್ಯವನ್ನ, ಅವರ ಮನಸ್ಥಿತಿಯನ್ನ ಬದಲಾಯಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಸೊ ಸರ್ಕಾರ ಎಷ್ಟೇ ರೀತಿಯ ಅದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಸಹ ಮನಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಲೈಕ್ ವಾಟ್ ವಾಸ್ ಹ್ಯಾಪನ್ ಇನ್ ಅವರ್ ಕಂಟ್ರಿ ರಿಲೇಟೆಡ್ ಟು ವ್ಯಾಕ್ಸಿನ್ ಇಸ್ ಕನ್ಸಿಡರ್ ಅಲ್ವಾ. ವ್ಯಾಕ್ಸಿನ್ ತಗೊಳ್ರಿ ಅಂತ ಫೆಬ್ರವರಿ ಅಂತ ಹೇಳಿದ್ರು ಸಹ ಏಪ್ರಿಲ್ ವರೆಗೂ ಅದ್ರ ಬಗ್ಗೆ ಯಾರು ಕಾಳಜಿನೇ ಮಾಡಲಿಲ್ಲ. ಅದರದ ಡೈವರ್ಸ್ ಎಫೆಕ್ಟ್ ಹಂಗಿದೆ ಹಿಂಗಿದೆ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ರೆ ಹೊರತು ಯಾವಾಗ ಅದರದ ಪಾಸಿಟಿವಿಟಿ ರೇಟ್ ಚೆನ್ನಾಗಿದೆ ಅಂತ
ಏನು ಪರಿಗಣಿಸಲ್ಪಟ್ಟಾಗ ಇವತ್ತೆಲ್ಲರೂ ನಾವು ಲೈನ್ ನಲ್ಲಿ ನಿಂತ್ಕೊಂಡು ಅದರ ವ್ಯಾಕ್ಸಿನೇಷನ್ ಅನ್ನ ಪಡೆಯುವಂತ ಪ್ರಯತ್ನ ಇದೆ. ಹಂಗೇನೆ ಸರ್ಕಾರ ಏನು ಅಂಗವೈಕಲ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಹಳ ವಿಸ್ತೃತವಾಗಿ ಜಾರಿಗೆ ತರುವ ಪ್ರಯತ್ನ ಮಾಡಿದ್ರು ಸಹ ಅಲ್ಟಿಮೇಟ್ಲಿ ಆ ಮಕ್ಕಳನ್ನ ಶಾಲೆಗೆ ಕಳಿಸುವಂತವ್ರು ಪಾಲಕರೇ. ಸೊ ಇವನಿಗೆ ಡಿಸೆಬಿಲಿಟಿ ಇದೆ, ಇವ್ನು ಕಲಿಸಿ ಏನಾಗೋದೈತಿ ಅನ್ನುವಂಥ ಮನಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ಬಹಳಷ್ಟು ವರ್ಷಗಳೇ ಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಸರ್ಕಾರಿ ಮತ್ತು ಸ್ಥಾನಿಕ ಸಂಸ್ಥೆಗಳು ಯಾವ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾ ಇದಾವೆ ಅಂದ್ರೆ ದಟ್ ಈಸ್ ಟು ಬ್ರಿಂಗ್ ದ ಚೇಂಜಸ್ ಇನ್ ದ ಮೆಂಟಾಲಿಟಿ, ನೆಗೆಟಿವ್ ಮೆಂಟಾಲಿಟಿ ದಟ್ ದ ಪೇರೆಂಟ್ಸ್ ಯೂಸ್ ಟು ಹ್ಯಾವ್. ಈ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ತಂದೆ ತಾಯಿಗಳು ಅಥವಾ ಪಾಲಕರು ಅಥವಾ ಪೋಷಕರು ಅವರು ತಮ್ಮ ಮಕ್ಕಳ ಬಗ್ಗೆ ಹೊಂದಿರುವಂತಹ ನಕಾರಾತ್ಮಕ ಮನೋಧೋರಣೆಯನ್ನ, ಮಾನಸಿಕ ಸ್ಥಿತಿಯನ್ನ ಬದಲಾಯಿಸುವಂತಹ ಎಲ್ಲ ರೀತಿಯ ಚಟುವಟಿಕೆಯನ್ನ ಅಥವಾ ಅವರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂತಹ ಏನಂತ ಕರಿತೀವಿ ಜಾಗೃತಿ ಜಾಥಾಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ, ಜಾಗೃತಿ ಚಟುವಟಿಕೆಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಸರ್ಕಾರ ಮತ್ತು ಸ್ಥಾನಿಕ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಸೊ whenever new programs need to be implemented, there is a need of what I can say, there is a need of creating awareness. ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಬೇಕಾಗುತ್ತೆ. ಹಾಗೇನೆ ಈ ಒಂದು ಸಮನ್ವಯ ಶಿಕ್ಷಣದ ಯಶಸ್ವಿಗೆ ಕೇವಲ ಶಿಕ್ಷಕರು ಮತ್ತು ಸರ್ಕಾರ ಮಾತ್ರ ಕೆಲಸ ಮಾಡಿದ್ರೆ ಸುಲಭ ಸಾಧ್ಯವಾಗಿ ಫಲಿತಾಂಶವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಪಾಲಕರಿಗೆ, ಪೋಷಕರಿಗೆ ಅವರಲ್ಲಿರುವಂತಹ ನಕಾರಾತ್ಮಕ ಅಂಶಗಳ ಬಗ್ಗೆ, ನಕಾರಾತ್ಮಕ ಧೋರಣೆ ಬಗ್ಗೆ ಬದಲಾವಣೆ ಮಾಡಿ ಆ ಮಕ್ಕಳಿಗೆ ಸಾಮಾನ್ಯ ಮಕ್ಕಳ ಹಾಗೇನೆ ಶಿಕ್ಷಣವನ್ನ ಕೊಡುವಂತಹ ಒಂದಷ್ಟು ಅವಶ್ಯಕ ಗುಣಧರ್ಮಗಳನ್ನ ಅವರಲ್ಲಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ನೆಕ್ಸ್ಟ್ ಈಸ್ even these government as well as local authorities are providing the necessary financial and economical support for the organization of the programs. So the one who are directly or indirectly, who are all involving themselves to provide right type of education to the needy people, especially the disabled. So for those all organizations, the government, central government as well as the state governments providing necessary and essential financial or economical support. So whenever you talk about a program, new program, it should be implemented at the root level only with the help of economical support. ಯಾವುದೇ ರಾಷ್ಟ್ರದ ಯಾವುದೇ ಒಂದು ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ತರಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಇರೋದು ಎಮ್ಟಾನಿಕ್. ಓಕೆ, ಹಣಕಾಸಿನ ಸೌಲಭ್ಯವಿದ್ದಾಗ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಲೈಕ್ ವ್ಯಾಕ್ಸಿನೇಷನ್, ಲೈಕ್ ಅದರ್ ಪ್ರೋಗ್ರಾಮ್ಸ್ ಆಫ್ ದ ಸಿಸ್ಟಮ್ ಆಫ್ ಎಜುಕೇಶನ್. ಸೊ ಹಂಗೆ ಈ ಒಂದು ಕಾರ್ಯಕ್ರಮಗಳನ್ನ ದೇಶದುದ್ದಕ್ಕೂ ಸಮಾನವಾಗಿ ವ್ಯವಸ್ಥಿತ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ್ರೆ ಅದಕ್ಕೆ ಹಣಕಾಸಿನ ಸೌಲಭ್ಯಗಳು ಬೇಕಾಗ್ತವೆ. ಆ ಹಣಕಾಸಿನ ಸೌಲಭ್ಯಗಳನ್ನ ಅವಶ್ಯಕ ಇರುವಂತಹ, ಅನಿವಾರ್ಯತೆ ಇರುವಂತಹ ಸಂಘ ಸಂಸ್ಥೆಗಳಿಗೆ, ಸ್ಥಾನಿಕ ಸಮಿತಿಗಳಿಗೆ ಸರ್ಕಾರ ವಿವಿಧ ರೂಪದಲ್ಲಿ ಕೊಟ್ಟು ಆ ಎಲ್ಲ ಕಾರ್ಯಕ್ರಮಗಳನ್ನ ಮೇಲಿನ ಮೇಲೆ ಕೈಗೊಂಡು ಅವುಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ತರಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇರೋದನ್ನ ನೋಡ್ತಾ ಇದ್ವಿ. ನೆಕ್ಸ್ಟ್ ಈಸ್ even government is trying to provide the necessary funds and scholarship for the disabled students, not only providing the financial support or economical support for the organization, but even government trying to reach the disabled people by providing the scholarship or any sort of funds to the needy people. ಸಮಾಜದಲ್ಲಿ ಕೆಲಸ ಮಾಡ್ತಿರುವಂತಹ ಸಂಘ ಸಂಸ್ಥೆಗಳಿಗೆ ಅವುಗಳ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸರ್ಕಾರ ಕೆಲಸಗಳ ಹಣಕಾಸಿನ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಸಹಾಯ ಮಾಡ್ತದೆ, ಹಾಗೇನೆ ಜನರಿಗೆ ಅಗತ್ಯ ಇರುವಂತಹ ಈ ಅಂದ್ರೆ ವಿಶೇಷವಾಗಿ ಅಸಾಮರ್ಥ್ಯ ಅಥವಾ ಅಂಗವೈಕಲ್ಯತೆ ಅಥವಾ ಅಶಕ್ತತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡಿಲಿಕ್ಕೆ ಅವರಿಗೆ ಪ್ರತಿ ವರ್ಷ ಅವರ ಆದ್ಯತೆಗೆ ಅನುಗುಣವಾಗಿ, ತರಗತಿಗೆ ಅನುಗುಣವಾಗಿ ಹಣಕಾಸಿನ ಸೌಲಭ್ಯಗಳನ್ನ ಸ್ಕಾಲರ್ಶಿಪ್ ನೀಡುವುದರ ಮೂಲಕ ಅಥವಾ ವಿವಿಧ ರೀತಿಯ ಹಣಕಾಸಿನ ಸೌಲಭ್ಯಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಹಣವನ್ನ ಅವರ ಆ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ನೀಡುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ನೆಕ್ಸ್ಟ್ ಈಸ್ ದ ಗವರ್ಮೆಂಟ್ ಪ್ರೊವೈಡ್ಸ್ ₹1200 per year for the special children through Sarva Shiksha Abhiyana program. So the government is again trying to give the right type of financial support for all the needy children. That is in the form of Sarva Shikshana Abhiyana program. Sarva Shikshana Abhiyana ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ ವಿಶೇಷ ಮಗುವಿಗೆ, ವಿಶೇಷವಾಗಿ ಸ್ಪೆಷಲ್ ಚಿಲ್ಡ್ರನ್ಗೆ ಪ್ರತಿ ವರ್ಷ ₹1200 ಅಂತೆ ಹಣಕಾಸಿನ ಸೌಲಭ್ಯಗಳನ್ನು ನೀಡುತ್ತೆ. ಇದು ಕಾಲಕ್ಕನುಗುಣವಾಗಿ, ವ್ಯವಸ್ಥೆಗೆ ಅನುಗುಣವಾಗಿ, ರಾಜ್ಯದ ವಿವಿಧ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಸರ್ಕಾರದ ಆಸಕ್ತಿಗೆ ಅನುಗುಣವಾಗಿ ಬೇರೆ ಬೇರೆಯಾಗಿರ್ತದೆ. ಸೊ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ವಿಶೇಷ ಮಗುವಿಗೆ, ದೇಶದಲ್ಲಿರುವಂತಹ ಪ್ರತಿ ವಿಶೇಷ ಮಗುವಿಗೆ, ವಿಶೇಷ ಮಗು ಅಂದ್ರೆ ಸ್ಪೆಷಲ್ ಚೈಲ್ಡ್,
the child who is facing some difficulties in some areas. ಅಂದ್ರೆ ನಾವೇನ್ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ಕ್ರಮದಲ್ಲಿ ಆ ಎಲ್ಲ ರೀತಿಯ ಸೌಲಭ್ಯಗಳಿಂದ ಸಾಮಾನ್ಯ ಏನು ಅವಕಾಶಗಳಿಂದ ವಂಚಿತರಾದಂತಹ ವಿಶೇಷ ಮಗು ಅಂತ ನಾವು ಕರಿತೀವಿ. ಅಂದ್ರೆ ದೃಷ್ಟಿದೋಷ ಇರುವಂತಹ ಮಗು, ಶ್ರವಣ ದೋಷ ಇರುವಂತಹ ಮಗು, ವಾಗ್ದೋಷ ಇರುವಂತಹ ಮಗು, ಮಾನಸಿಕ ಖಿನ್ನತೆ ಇರುವಂತಹ ಮಗು ಅಥವಾ ದೈಹಿಕ ತೊಂದರೆಗಳಿರುವಂತಹ ಒಬ್ಬ ವಿದ್ಯಾರ್ಥಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸರ್ವ ಶಿಕ್ಷಣ ಅಭಿಯಾನದ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಮಗುವಿಗೆ 1200 ರೂಪಾಯಿ ಅಂತ ಹಣಕಾಸಿನ ಸೌಲಭ್ಯವನ್ನು ನೀಡುವಂತಹ ಅವಕಾಶವನ್ನು ಸೃಷ್ಟಿಸಿಕೊಡುತ್ತದೆ. The local ministers and the staffs of the government identifies the disabled students which would comes under their areas and provide necessary facilities for them through the government. So ಸ್ಥಾನಿಕ ಸಂಸ್ಥೆಗಳು ತಮ್ಮ ಸುತ್ತಮುತ್ತಲಿರುವಂತಹ ಹಲವಾರಷ್ಟು ವಿದ್ಯಾರ್ಥಿಗಳನ್ನು, ವಿಶೇಷವಾಗಿ ಯಾವ ವಿದ್ಯಾರ್ಥಿಗಳನ್ನ ವಿಶೇಷ ಮಕ್ಕಳನ್ನ ಗುರುತಿಸುವಂತಹ ಅವ್ರಿಗೆ ಬೇಕಾದಂತಹ ಸ್ಥಾನಿಕವಾಗಿ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾವೆ. So even the local authorities are providing such type of facilities. Next is these local authorities have the main responsibilities of providing the quality and compulsory education for the disabled children. ಈ ಸ್ಥಾನಿಕ ಸಂಸ್ಥೆಗಳು ಮುಖ್ಯವಾಗಿ ಆ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿ ಬೇಕಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವಂತಹ ದೃಷ್ಟಿಯಿಂದ ಹಲವಾರಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. Next is development of national norms for individual education to set standards for implementation, training and monitoring and evaluation of the programs. So ಸಮನ್ವಯ ಶಿಕ್ಷಣದ ಯಶಸ್ವಿ ಅನುಷ್ಠಾನಕ್ಕಾಗಿ ಗುಣಮಟ್ಟದ ಕಾರ್ಯಕ್ರಮಗಳನ್ನ ರೂಪಿಸುವಂತಹ, ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಡುವಂತಹ, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡುವಂತಹ, ಅದಕ್ಕೆ ಯಶಸ್ವಿ ಅನುಷ್ಠಾನಕ್ಕೆ ಬೇಕಾದಂತಹ ಮೌಲ್ಯಮಾಪನದಂತಹ ವಿಶೇಷ ಕಾರ್ಯಕ್ರಮಗಳನ್ನ ಇಡೀ ದೇಶದಾದ್ಯಂತ ಹಮ್ಮಿಕೊಳ್ಳುವಂತಹ ಜವಾಬ್ದಾರಿಯನ್ನ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಅಥವಾ ಸ್ಥಾನಿಕ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. Even the government is taking such responsibility on its shoulder that the different forms of programs need to be implemented, they need to be planned, they need to be implemented. At the time of implementation, whatever the problems need to used to be faced, such problems need to be overcome. For that, whatever the training and monitoring system which is supposed to be required, for that government is providing its own resources to do, and even the evaluation of such programs every now and then when it requires such facilities, such programs are supposed to be implemented, or they are implemented by government and local authorities at its level. ಬೇರೆ ಬೇರೆ ಹಂತದಲ್ಲಿ ಸರ್ಕಾರ ಮತ್ತು ಸ್ಥಾನಿಕ ಸಂಸ್ಥೆಗಳು ಆ ರೀತಿಗೆ, ಅಂದ್ರೆ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹಲವಾರಷ್ಟು ಕಾರ್ಯಕ್ರಮಗಳನ್ನ ವ್ಯವಸ್ಥಿತವಾಗಿ ಹಮ್ಮಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಈಸ್ ದ ಆರ್ಗನೈಸೇಷನ್ ಆಫ್ ಫ್ರೀ ಹೆಲ್ತ್ ಚೆಕ್ಅಪ್ ಪ್ರೋಗ್ರಾಮ್ ಫಾರ್ ದ ಡಿಸೇಬಲ್ಡ್ ಚಿಲ್ಡ್ರನ್. ಈ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವ್ರಿಗೆ ಏನಾದ್ರು ಒಂದು ನ್ಯೂನತೆ ಇದ್ರೆ ಅವನ್ನ ಗುರುತಿಸಲಿಕ್ಕೆ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಎವ್ರಿ ನೌ ಅಂಡ್ ದೆನ್ ಆರ್ಗನೈಸೇಷನ್ ಆಫ್ ಫ್ರೀ ಹೆಲ್ತ್ ಚೆಕ್ಅಪ್ ಪ್ರೋಗ್ರಾಮ್ಸ್ by the government as well as local authorities as to know what from which problem or from which disease the students are actually suffering from. As to know this and as to diagnose the problem, such free health checkup programs are to be conducted. Next is disability focused research and inventories in education universities and education institutions are conducted. So ಶಿಕ್ಷಣದ ಉನ್ನತೀಕರಣಕ್ಕಾಗಿ ವಿಶೇಷವಾಗಿ ಈ ರೀತಿಯ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ, ಶೈಕ್ಷಣಿಕ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಕಾರ್ಯಕ್ರಮಗಳನ್ನ, ಹೊಸ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಅನುಷ್ಠಾನ ತಂದ್ರೆ ಶಿಕ್ಷಣ ಸಂಸ್ಥೆಗಳು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ, ಸಂಶೋಧನೆಗಳನ್ನ ನಡೆಸಿ ಅವುಗಳು ಕೊಟ್ಟಂತಹ ಹಲವಾರಷ್ಟು ನಿಯಮಗಳನ್ನ ಜಾರಿಗೆ ತರುವಂತಹ ಕೆಲಸ ಕಾರ್ಯಗಳು ನಮ್ಮ ದೇಶದಲ್ಲಿ ಆಗ್ತಾ ಇದ್ದಾವೆ. ಸೊ ದಿಸ್ ಈಸ್ ವಾಟ್ ದ ರೋಲ್ ಆಫ್ ವಾಟ್ ಐ ಕ್ಯಾನ್ ಸೇ the government as well as the private organizations is considered. ಸರ್ಕಾರ ಮತ್ತು ಸ್ಥಾನಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಮಾತನಾಡಿದ್ರೆ ಇಷ್ಟು ಕಾರ್ಯಕ್ರಮವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಥ್ಯಾಂಕ್ ಯು.